ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 3 ವೃಂದಾವನದಾಚೆಯ ಕೃಷ್ಣಲೀಲೆ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ನಾವು ತಿಳ್ಕೊಳ್ಳೋಣ. ಶ್ಲೋಕ 10. ಕಾಲಮಾಗಧ ಶಾಲ್ವಾ ದೀನನೀಕೈ ರುಂಧತ ಪುರಂ ಅಜೀಘನತ್ಸ್ವಯಂ ದಿವ್ಯಂ ಸ್ವಪುಂಸಾಂ ತೇಜ ಆದಿಶತ್. ಅನುವಾದ: ಕಾಲಯವನ, ಮಗಧರಾಜ ಮತ್ತು ಶಾಲ್ವ ಎಂಬುವರು ಮಥುರಾಪುರದ ಮೇಲೆ ದಾಳಿ ಮಾಡಿದರು. ಅವರ ಸೈನಿಕರು ಪುರವನ್ನು ಮುತ್ತಿದಾಗ ಶ್ರೀಕೃಷ್ಣನು ವೈಯಕ್ತಿಕವಾಗಿ ತಾನೇ ಅವರನ್ನು ಸಂಹರಿಸಲು ಮುಂದಾಗಲಿಲ್ಲ. ತನ್ನ ಜನರ ಪರಾಕ್ರಮವನ್ನು ಮೆರೆಸಿದನು. ಶ್ಲೋಕ 11. ಶಂಬರಂ ದ್ವಿವಿಧಂ ಬಾಣಂ ಮುರಂ ಬಲ್ವಲಮೇವಚ ಅನ್ಯಾಂಶ್ಚ ದಂತವಕ್ರಾದೀನವಧೀತ್ಕಾಂಶ್ಚ ಘಾತಯತ್. ಅನುವಾದ: ಶಂಬರ, ದ್ವಿವಿಧ, ಬಾಣ, ಮುರ, ಬಲ್ವಲ ಮುಂತಾದ ರಾಜರನ್ನು, ದಂತವಕ್ರ ಮುಂತಾದ ರಾಕ್ಷಸರನ್ನು ಕೊಲ್ಲುವ ಸಂದರ್ಭದಲ್ಲಿ ಕೆಲವರನ್ನು ಕೃಷ್ಣನು ಸ್ವತಃ ಕೊಂದನು, ಕೆಲವರನ್ನು ಇತರರಿಂದ ಕೊಲ್ಲಿಸಿದನು. ಇವು ಶ್ಲೋಕಗಳು ಮತ್ತೆ ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಕೃಷ್ಣ ರಾಜಕುಮಾರಿಯರನ್ನೆಲ್ಲ ಅವರ ಇಚ್ಛೆಯ ಅನುಸಾರವಾಗಿ ತನ್ನನ್ನು ತಾನು ವಿಸ್ತರಣೆ ಮಾಡಿಕೊಂಡು ಆ ರಾಜಕುಮಾರಿಗೆ ತಕ್ಕನಾಗಿರಬೇಕು ಅವನು, ಆ ರೀತಿ ವಿಸ್ತರಣೆ ಮಾಡಿಕೊಂಡು ಒಂದೇ ಸಮಯದಲ್ಲಿ ಎಲ್ಲರನ್ನೂ ಕೂಡ ವಿಧಿವತ್ತಾಗಿ ಮದುವೆಯಾಗ್ತಾನೆ. ಆಮೇಲೆ ತನ್ನನ್ನು ತಾನು ವಿಸ್ತರಣೆ ಮಾಡಿಕೊಳ್ಳೋದಕ್ಕೋಸ್ಕರ ಅವನು ಪ್ರತಿಯೊಬ್ಬ ರಾಜಕುಮಾರಿಯಲ್ಲೂ ಕೂಡ 10 ಮಕ್ಕಳನ್ನು ಪಡೀತಾನೆ. ಆ ಮಕ್ಕಳು ಎಲ್ಲರೂ ಕೂಡ ಗುಣ ಮತ್ತು ಸ್ವಭಾವಗಳಲ್ಲಿ ಶ್ರೀಕೃಷ್ಣನನ್ನೇ ಹೋಲ್ತಾ ಇದ್ರು ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕಾಲಯವನ, ಮಗಧರಾಜ ಮತ್ತು ಶಾಲ್ವ ಇವರೆಲ್ಲರೂ ಕೂಡ ಮಥುರೆಯ ಮೇಲೆ ದಾಳಿ ಮಾಡ್ತಾರೆ. ಅವರ ಸೈನಿಕರು ಆ ನಗರಕ್ಕೆ ಮುತ್ತಿಗೆ ಹಾಕಿದಾಗ ಶ್ರೀಕೃಷ್ಣ ಏನು ಮಾಡ್ತಾನೆ? ತಾನೇ ಹೋಗಿ ಯುದ್ಧ ಮಾಡೋದಕ್ಕೆ ಬದಲಾಗಿ ಅವನು ತನ್ನ ಜನರನ್ನ ಕಳಿಸ್ತಾನೆ. ಯಾಕಂದ್ರೆ ಅವ್ರಿಗೂ ಹೆಸರು ಬರಬೇಕಲ್ಲ, ಅವರ ಒಂದು ಪರಾಕ್ರಮವನ್ನ ಅವರು ಪ್ರದರ್ಶನ ಮಾಡಬೇಕಲ್ವಾ. ಅದಕ್ಕೋಸ್ಕರ ಭಗವಂತ ಯಾವಾಗಲೂ ಅಷ್ಟೇನೆ, ಭಗವಂತ ತನ್ನ ಕೆಲಸವನ್ನ ತನ್ನ ಭಕ್ತರ ಮೂಲಕ ಮಾಡಿಸ್ತಾನೆ. ಯಾಕೆ ಅಂದರೆ ಅವನಿಗೂ ಕೂಡ ಕೀರ್ತಿ, ಹೆಸರು, ಪದವಿ ಎಲ್ಲ ಸಿಗ್ಲಿ, ತನ್ನ ಭಕ್ತನನ್ನು ಕೂಡ ಜನರು ಹೊಗಳಲಿ, ಅವನನ್ನು ಗುರುತಿಸ್ಲಿ ಅಂತಂದ್ಬಿಟ್ಟು. ಅದಕ್ಕೋಸ್ಕರನೇ ನೋಡಿ ಭಗವಂತ ಅರ್ಜುನನನ್ನು ಯಾಕೆ ಆರಿಸ್ಕೊಂಡ? ಅವನು ತನ್ನ ಪ್ರಿಯ ಸಖನಾಗಿದ್ದ ಮತ್ತು ಅವನ ಭಕ್ತನೂ ಕೂಡ ಆಗಿದ್ದ. ಅದಕ್ಕೋಸ್ಕರ ಅರ್ಜುನನನ್ನು ಆರಿಸ್ಕೊಳ್ತಾನೆ. ಈ ರೀತಿ ಬೇಕಾದಷ್ಟು ಕಡೆ ನಾವು ಅದನ್ನು ನೋಡಬಹುದು. ಭಗವಂತ ಯಾವಾಗಲೂ ತನ್ನ ಭಕ್ತರನ್ನ ಆರಿಸ್ಕೊಳ್ತಾನೆ, ಅವರ ಪರಾಕ್ರಮವನ್ನ ಮೆರೆಸ್ಬೇಕು ಅಂತಂದ್ಬಿಟ್ಟು. ಇಲ್ಲೂ ಕೂಡ ಅವನು ಅವರನ್ನ ಸಂಹಾರ ಮಾಡೋದಕ್ಕೆ ಮುಂದೆ ಬರಲಿಲ್ಲ, ಅವರ ಜನರನ್ನ ಕಳಿಸ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಕಂಸ ವಧೆಯಾದ ಅನಂತರ ಕಾಲಯವನ, ಜರಾಸಂಧ, ಶಾಲ್ವ ಎಂಬುವರ ಸೈನ್ಯಗಳು ಮಥುರಾಪುರವನ್ನು ಸುತ್ತುವರಿದು ಆಕ್ರಮಿಸಿದವು. ಆಗ ಭಗವಂತನು ನಟನೆಗಾಗಿ ಎಂಬಂತೆ ನಗರದಿಂದ ಓಡಿ ಹೋದನು. ಹೀಗೆ ಅವನು ರಣಚೋರ ಅಥವಾ ರಣಭೂಮಿಯಿಂದ ಪಲಾಯನ ಮಾಡಿದವನೆನಿಸಿದನು. ವಾಸ್ತವವಾಗಿ ಅವನು ಅವರನ್ನು ತನ್ನ ಜನರಾದ ಮುಚುಕುಂದ, ಭೀಮನಂತಹವರಿಂದ ಕೊಲ್ಲಿಸಲು ಹವಣಿಸಿದ್ದನು. ಕಾಲಯವನನ್ನು ಭಕ್ತನಾದ ಮುಚುಕುಂದನು ಕೊಂದನು, ಮಗಧರಾಜನನ್ನು ಭೀಮನು ವಧಿಸಿದನು. ಇವರಿಬ್ಬರು ಶ್ರೀಕೃಷ್ಣನ ಕಾರ್ಯಸ್ಥರೇ ಆಗಿದ್ದರು. ಇಂತಹ ಕಾರ್ಯಗಳಿಂದ ಭಗವಂತನು ತನ್ನ ಭಕ್ತರ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಇಚ್ಛಿಸಿದನು. ತಾನು ವೈಯಕ್ತಿಕವಾಗಿ ಕಾದಾಡಲು ಅಸಮರ್ಥನೆಂದೂ ತನ್ನ ಭಕ್ತರು ಅವರನ್ನು ಕೊಲ್ಲಲು ಶಕ್ತರೆಂದೂ ತೋರಿಸುವುದು ಅವನ ಉದ್ದೇಶವಾಗಿತ್ತು. ನೋಡಿದ್ರ, ಭಗವಂತನ ಗುಣನೇ ಹಾಗೆ. ಈಗ ಗುರುಗೂ ಅಷ್ಟೇನೆ, ಗುರು ಎಲ್ಲ ಶಕ್ತಿ ಇದ್ರೂ ಕೂಡ ತನ್ನ ಶಿಷ್ಯರನ್ನ ಮುಂದೆ ಬಿಡ್ತಾನೆ. ಯಾಕೆ? ಶಿಷ್ಯರು ಹೆಸರನ್ನ ತಗೋಬೇಕು, ಅವರು ತನ್ನ ಶಕ್ತಿಯ ಪ್ರದರ್ಶನ ಮಾಡಬೇಕು, ತನಗಿಂತ ಅವರು ಮುಂದೆ ಬೆಳಿಬೇಕು ಅಂತ. ತಂದೆ ಕೂಡ ನೋಡಿ ತನ್ನ ಮಕ್ಕಳನ್ನ ಮುಂದೆ ಬಿಡ್ತಾನೆ. ಯಾಕೆ? ಮಕ್ಕಳು ಕೂಡ ಆ ಹೆಸರನ್ನ ತಗೊಳ್ಳಿ, ಅವರು ಈ ಪ್ರಪಂಚದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಬರಲಿ, ಅವರನ್ನು ಕೂಡ ಜನ ಗುರುತಿಸ್ಬೇಕು ಅನ್ನೋದು ತಂದೆಯ ಒಂದು ಉದ್ದೇಶ ಆಗಿರುತ್ತೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕಂಸನ ವಧೆ ಆದಮೇಲೆ ಕಾಲಯವನ, ಜರಾಸಂಧ, ಶಾಲ್ವ ಇವರೆಲ್ಲ ಸೇರಿಕೊಂಡು ಒಂದು ಕೋಪ ಇರುತ್ತಲ್ಲ, ಕಂಸನನ್ನು ಕೊಂದುಬಿಟ್ರು ಅಂತಂದ್ಬಿಟ್ಟು ಅದಕ್ಕೋಸ್ಕರ ಮಥುರೆಯನ್ನು ಸುತ್ತುವರೆದು ಆಕ್ರಮಣ ಮಾಡ್ತಾರೆ.
ಸೊ ಭಗವಂತ ಏನ್ ಮಾಡ್ತಾನೆ, ಅವನು ಓಡ್ ಹೋಗ್ಬಿಡ್ತಾನೆ. ರಣಚೋಡ ರಾಯ್ ಅಂತಾನೆ ಕರೀತಾರೆ ಅವನನ್ನ. ಯಾಕೆಂದ್ರೆ ರಣಭೂಮಿಯಿಂದ ಅವನು ಪಲಾಯನ ಮಾಡಿದವನು ಅಂತಾನೆ ಅದಕ್ಕೆ ಹೆಸರುವಾಸಿಯಾಗಿದ್ದಾನೆ ಭಗವಂತ. ನೋಡಿ, ಭಗವಂತ ಏನು ಮಾಡಿದ್ರು ಅದನ್ನ ಹೊಗಳುತ್ತಾರೆ. ಅವನ್ ಕಳ್ತನ ಮಾಡಿದ್ರು ಹೊಗಳ್ತಾರೆ, ಅವನು ಯುದ್ಧ ಭೂಮಿಯಿಂದ ಓಡೋದ್ರೂ ಹೊಗಳ್ತಾರೆ, ಬೇರೆ ಹೆಂಗಸರ ಜೊತೆ ಅವನು ಕ್ರೀಡೆಗಳನ್ನ ಆಡಿದ್ರು ಕೂಡ ಅದನ್ನ ಹೊಗಳ್ತಾರೆ. ಇದು ಭಗವಂತನ ಒಂದು ಗುಣ. ಬೇರೆಯವರು ಈ ರೀತಿ ಎಲ್ಲ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆಲ್ಲ ಕಾರಣಗಳಿದೆ. ಅದು ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಅದು ಗುರುಗಳೇ ವಿವರಣೆ ಮಾಡ್ತಾರೆ, ಆಗ ನಾವು ತಿಳ್ಕೊಳ್ಳೋಣ. ಸೊ ಇಲ್ಲಿ ರಣಚೋಡ್ ಅಂತ ಅಂದ್ಬಿಟ್ಟು ಅವನು ಅನ್ನಿಸ್ಕೊಳ್ತಾನೆ. ಏನಕ್ಕೆ ಅಂತಂದ್ರೆ ಅವನೇನು ಅನ್ಕೊಳ್ತಾನೆ ಅಂದ್ರೆ, ನನ್ನ ಜನರಾದಂತಹ ಮುಚುಕುಂದ ಮತ್ತೆ ಭೀಮ ಇವರೆಲ್ಲ ಭಗವಂತನ ಭಕ್ತರು, ಭಗವಂತನಲ್ಲಿ ಶರಣಾಗತಿ ಆಗಿರುವಂಥವ್ರು. ಇವರೆಲ್ಲ ಹೆಸರನ್ನ ತಗೊಳ್ಳಿ, ಇವರು ಕೊಲ್ಲಬೇಕು ಅವ್ರನ್ನ ಅಂತ ಅಂದ್ಬಿಟ್ಟು ಅವನು ಯೋಚನೆ ಮಾಡ್ತಾನೆ. ಅದಕ್ಕೋಸ್ಕರ ಕಾಲಯವನನ್ನ ಭಕ್ತನಾದಂತಹ ಮುಚುಕುಂದ ಕೊಲ್ತಾನೆ. ಮತ್ತೆ ಮಗಧ ರಾಜ ಇದನ್ನಲ್ಲ, ಅವನನ್ನ ಭೀಮ ಕೊಲ್ತಾನೆ. ಇವರಿಬ್ರು ಕೂಡ ಭಗವಂತನ ಕಾರ್ಯಸ್ಥರು. ಅಂದ್ರೆ ಏನು, ಭಗವಂತನ ಕೆಲಸ ಮಾಡುವಂಥವ್ರು. ಅವರಿಂದ ಇವನು ಮಾಡಿಸ್ತಾನೆ. ಏನಕ್ಕೆ ಅಂತಂದ್ರೆ ಈ ರೀತಿಯ ಒಂದು ಕೆಲಸಗಳನ್ನ ಭಗವಂತ ತನ್ನ ಭಕ್ತರ ಮೂಲಕ ಮಾಡಿಸಿ ಆ ಭಕ್ತರ ಸಾಮರ್ಥ್ಯವನ್ನ, ಅಂದ್ರೆ ನನ್ನ ಭಕ್ತರಿಗೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ತೋರಿಸೋದಕ್ಕೆ ಅವನು ಇಷ್ಟಪಡ್ತಾನೆ. ಅವನು ಏನ್ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಈ ಪ್ರಪಂಚಕ್ಕೆ ಅಂತಂದ್ರೆ, ನಾನು ವೈಯಕ್ತಿಕವಾಗಿ ಕಾದಾಡೋದಕ್ಕೆ ಅಸಮರ್ಥ, ಆದ್ರೆ ನನ್ನ ಭಕ್ತರು ನನಗಿಂತ ಶಕ್ತಿವಂತರು, ಅವರು ಇಂಥ ರಾಕ್ಷಸರನ್ನ, ಇಂಥ ಕೆಟ್ಟ ಜನಗಳನ್ನ ಕೊಲ್ಲೋದಕ್ಕೆ ಶಕ್ತಿ ಇರುವಂಥವ್ರು ಅಂತ ತೋರಿಸೋದೇ ಅವನ ಉದ್ದೇಶ ಆಗಿರತ್ತೆ. ಭಗವಂತನಿಗೆ ಭಕ್ತರಲ್ಲಿರುವ ಸಂಬಂಧವು ತುಂಬಾ ಸಂತೋಷಕರವಾದುದು. ಬ್ರಹ್ಮನ ಪ್ರಾರ್ಥನೆಯಂತೆ ಭಗವಂತನು ಅವತಾರ ತಾಳಿದ ಉದ್ದೇಶವು ಪ್ರಪಂಚದ ದುಷ್ಟರನ್ನು ಕೊಲ್ಲುವುದೇ ಆಗಿತ್ತು. ಆದರೆ ಅದರಿಂದ ಬರುವ ಕೀರ್ತಿಯನ್ನು ಹಂಚಿಕೊಳ್ಳುವುದಕ್ಕಾಗಿ ಕೆಲವು ವೇಳೆ ಅವನು ತನ್ನ ಭಕ್ತರಿಗೆ ಅಂತಹ ಕೀರ್ತಿ ಬರುವಂತೆ ವ್ಯವಸ್ಥೆ ಮಾಡಿದನು. ಭಗವಂತನಿಗೆ ಭಕ್ತರಲ್ಲಿರುವಂತಹ ಒಂದು ಸಂಬಂಧ ಇದೆಯಲ್ಲ, ಅದು ತುಂಬಾ ಸಂತೋಷ ಕೊಡುವಂಥದ್ದು. ಭಕ್ತರಿಗೂ ಅಷ್ಟೇ ಭಗವಂತನ ಜೊತೆ ಇರೋದು ಅಥವಾ ಅವನ ವಿಚಾರಗಳಲ್ಲಿ ಮುಳುಗಿರೋದು ಅಂತಂದ್ರೆ ತುಂಬಾ ಸಂತೋಷ ಕೊಡುವಂತ ಒಂದು ವಿಷಯ ಅದು. ಬ್ರಹ್ಮ ಪ್ರಾರ್ಥನೆ ಮಾಡ್ಕೊಳ್ತಾನೆ, ಆ ಭಗವಂತ ಅವತಾರ ತಗೊಂಡು ಇಲ್ಲಿ ಬಂದು ದುಷ್ಟರನ್ನ ಸಂಹಾರ ಮಾಡಬೇಕು ನೀನು ಅಂತನ್ಬಿಟ್ಟು. ಅದಕ್ಕೋಸ್ಕರನೇ ಭಗವಂತ ಕೂಡ ಬರೋದು. ಆದ್ರೆ ಅವನು ತನಗೆ ಬರುವಂತ ಕೀರ್ತಿ ನನಗೆ ಬರೋದು ಬೇಡ, ಅವನು ತಗೊಳ್ತಾನೆ, ಇಲ್ಲ ಅಂತಲ್ಲ, ಅವನು ಕೆಲವರನ್ನ ಸಂಹಾರ ಮಾಡ್ತಾನೆ. ಆದ್ರೆ ತನ್ನ ಭಕ್ತರಿಗೂ ಕೂಡ ಅವಕಾಶವನ್ನ ಕೊಡ್ತಾನೆ. ಅವ್ರಿಗೂ ಕೂಡ ಕೀರ್ತಿ ಬರಬೇಕು, ನನ್ನ ಭಕ್ತರಿಗೂ. ನನ್ನನ್ನು ಮಾತ್ರ ಹೊಗಳೋದಲ್ಲ ಜನರು, ನನ್ನ ಭಕ್ತರನ್ನು ಕೂಡ ಹೊಗಳಬೇಕು ಅಂತ ಅವ್ರಿಗೂ ಕೂಡ ಕೀರ್ತಿ ಬರುವ ಹಾಗೆ ಅವನು ಮಾಡ್ತಾನೆ. ಕುರುಕ್ಷೇತ್ರ ಮಹಾಯುದ್ಧವನ್ನ ಮಾಡಲು ಪೂರ್ವ ಯೋಜನೆ ಮಾಡಿದವನು ಶ್ರೀಕೃಷ್ಣನೇ. ಆದರೂ ತನ್ನ ಭಕ್ತನಾದ ಅರ್ಜುನನಿಗೆ ಇದರ ಕೀರ್ತಿ ಬರುವಂತೆ ಮಾಡಿದನು. ಈಗ ಕುರುಕ್ಷೇತ್ರ ಯುದ್ಧ ನಡೆಯತ್ತಲ್ಲ, ಅದಕ್ಕೆ ಕಾರಣಕರ್ತ ಯಾರು ಅಂತಂದ್ರೆ ಕೃಷ್ಣನೇ. ಯಾಕೆ ಅಂತಂದ್ರೆ ಅವನು ಬೇಡದೇ ಇರುವಂತ ಜನ ಇರ್ತಾರಲ್ವಾ, ಕಳೆಗಳು ಅಂತ ಹೇಳ್ತೀವಿ. ಬೆಳೆ ಬೆಳೆಯತ್ತಲ್ಲ, ಅದರಲ್ಲಿ ಕಳೆಗಳಿರುತ್ತೆ. ಆ ಕಳೆಗಳನ್ನೆಲ್ಲ ಕಿತ್ತು ಬಿಸಾಕಬೇಕು ಅಂತ ಅವನು ಮೊದಲೇ ನಿರ್ಧಾರ ಮಾಡಿ ಕುರುಕ್ಷೇತ್ರ ಯುದ್ಧ ನಡಿಬೇಕು ಅಂತ ಕೂಡ ಡಿಸೈಡ್ ಮಾಡಿರ್ತಾನೆ. ಆದ್ರೆ ಇಲ್ಲಿ ಅರ್ಜುನನನ್ನ ಅದಕ್ಕೆ ಆರಿಸ್ಕೊಳ್ತಾನೆ. ಏನು ಅಂತಂದ್ರೆ ಅವನಿಗೂ ಕೂಡ ಕೀರ್ತಿ ಬರಬೇಕಿದು ಅಂತನ್ಬಿಟ್ಟು. ಅದಕ್ಕೆ ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿ ಅಂದ್ರೇನು, ಅರ್ಜುನ ನೀನು ನಿಮಿತ್ತನಾಗಿರು ಅಷ್ಟೇನೆ. ಯಾಕೆಂದ್ರೆ ಭಗವಂತನ ಯೋಚನೆಯಲ್ಲಿ ಆಲ್ರೆಡಿ ಕುರುಕ್ಷೇತ್ರ ನಡೆದು ಹೋಗಿದೆ. ಅದರಲ್ಲಿ ಯಾರ್ಯಾರು ಸಾಯ್ಬೇಕು ಅನ್ನೋದು ಭಗವಂತ ಡಿಸೈಡ್ ಮಾಡಿ ಆಗೋಗಿದೆ ಅಂದಮೇಲೆ ಅವರೆಲ್ಲ ಸತ್ತಂಗೆ ಲೆಕ್ಕ. ಆದ್ರೆ ಇಲ್ಲಿ ಲೋಕದ ಕಣ್ಣಿಗೆ ಕಾಣಿಸ್ಬೇಕಲ್ವಾ, ಅದಕ್ಕೋಸ್ಕರ ತನ್ನ ಭಕ್ತನನ್ನ ಆರಿಸ್ಕೊಳ್ತಾನೆ. ಅವನು ನಿಮಿತ್ತನಾಗಿರ್ಬೇಕಿದಕ್ಕೆ, ಅವನಿಗೆ ಹೆಸರು ಬರಬೇಕು ಅಂತನ್ಬಿಟ್ಟು ಅರ್ಜುನನಿಗೆ ಯುದ್ಧ ಮಾಡುವ ಮೂಲಕ ಕುರುಕ್ಷೇತ್ರದ ಯುದ್ಧವೀರನಾಗುವ ಅವಕಾಶವನ್ನು ಕೊಡುತ್ತಾ ಶ್ರೀಕೃಷ್ಣನು ಅವನ ಸಾರಥಿಯ ಪಾತ್ರವನ್ನು ವಹಿಸಿದನು. ನೋಡಿದ್ರ ಭಗವಂತ ಎಷ್ಟು ಕರುಣಾಮಯಿ ಅನ್ನೋದು ಇದರಲ್ಲಿ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂತಂದ್ರೆ, ಅರ್ಜುನನಿಗೆ ಯುದ್ಧ ಮಾಡು ಅಂತ ಹೇಳಿ ಅವನು ಯುದ್ಧ ಮಾಡೋದ್ರ ಮೂಲಕ ಕುರುಕ್ಷೇತ್ರದ ಯುದ್ಧವೀರನಾಗುವಂತ ಒಂದು ಅವಕಾಶವನ್ನ ಅವನು ಕೊಡ್ತಾನೆ. ಆದ್ರೆ ಅವನೇನ್ ಮಾಡ್ತಾನೆ, ಅವನು ಯಾವುದೋ ಒಂದು ರಥದಲ್ಲಿ ಮುಂದಾಳತ್ವವನ್ನ ವಹಿಸ್ಕೊಂಡು ಅವನು ಯುದ್ಧ ಮಾಡೋದಿಲ್ಲ. ಅವನು ಯುದ್ಧನೇ ಮಾಡಲ್ಲ, ನಾನು ಸಾರಥಿ ಆಗಿರ್ತೀನಿ ಅಂತನ್ಬಿಟ್ಟು ಅರ್ಜುನನ ಸಾರಥಿ ಆಗ್ತಾನೆ ಭಗವಂತ. ಇದು ಆ ಭಗವಂತನ ಸ್ಪೆಷಾಲಿಟಿ. ಈ ರೀತಿ ನಾವು
ನಾರ್ಮಲ್ ಲೈಫಲ್ಲಿ ನೋಡೋದಕ್ಕೆ ಸಾಧ್ಯನಾ? ನಾವು ಸಾರಥಿಯಾಗಿ ನಮಗಿಂತ ಕೆಳಮಟ್ಟದಲ್ಲಿರೋರ್ನ ನಾವು ಹಿಂದೆ ಕೂಡಿಸ್ಕೊಳ್ತೀವಾ? ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕಾರ್ ಇರುತ್ತೆ ನನ್ನ ಹತ್ರ, ಅದಕ್ಕೊಬ್ಬ ಡ್ರೈವರ್ ಇರ್ತಾನೆ ಅಂತ ಇಟ್ಕೊಳ್ಳಿ. ಪ್ರತಿದಿನ ನನ್ನನ್ನು ಅವನು ಕರ್ಕೊಂಡು ಹೋಗ್ತಾನೆ, ಎಲ್ಲಾದರೂ ಆಫೀಸ್ ಆಗಿರ್ಬೋದು, ಓಡಾಡೋದಕ್ಕಾಗಿರ್ಬೋದು. ಆದರೆ ಯಾವತ್ತಾದರೂ ನಾವು ನೀನು ಹಿಂದೆ ಕೂತ್ಕೊಳ್ಳಪ್ಪ ನಾನು ಕಾರ್ ಬಿಡ್ತೀನಿ ಅಂತ ಯಾವತ್ತಾದರೂ ಹೇಳಿದ್ದುಂಟಾ? ನಾವು ಹೇಳ್ತೀವಾ? ಆ ರೀತಿ ಮನಸ್ಸು ನಮಗೆ ಬರುತ್ತಾ? ಆದರೆ ಭಗವಂತ ಯಾರವನು? ಇಡೀ ಸೃಷ್ಟಿ ಮಾಡಿರೋ ಅಂಥವನು. ಅವನು ತನ್ನ ಭಕ್ತನಿಗೆ ಸಾರಥಿಯಾಗಿ ಕೂತ್ಕೊಳ್ತಾನೆ ರಥದಲ್ಲಿ ಅಂದರೆ ಇನ್ನೆಂಥ ಕರುಣೆ ಇರುವಂಥವನು ಅಂತಂದ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಅಂಥವನ ಭಕ್ತರಾಗಬೇಕು ಅಂತಂದರೆ ನಾವು ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಕ್ವಾಲಿಟಿ ಇರಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಆಯಿತಾ? ಬರೀ ಅಹಂಕಾರ, ನನಗೊತ್ತು, ನಾನು ಅನ್ನೋದು ಮತ್ತು ನಂದು ಅನ್ನೋದು ಇದನ್ನೆಲ್ಲ ಬಿಟ್ಟು ಎಲ್ಲವೂ ನೀನೇ, ನಾನೇ ನಿನ್ನವನು ಅಂತ ಅವನಿಗೆ ಶರಣಾಗತಿ ಆಗೋದಿದೆಯಲ್ಲ, ಇದು ತುಂಬ ಇಂಪಾರ್ಟೆಂಟು. ಸೊ ಇಲ್ಲಿ ಶ್ರೀಕೃಷ್ಣ ಸಾರಥಿಯ ಪಾತ್ರವನ್ನು ವಹಿಸ್ತಾನೆ. ತನ್ನ ಅಲೌಕಿಕ ಕಾರ್ಯ ಯೋಜನೆಗಳ ಮೂಲಕ ತಾನು ಸ್ವತಃ ಏನನ್ನು ಮಾಡಲು ಹವಣಿಸುವನೋ ಅದನ್ನು ಅವನು ತನ್ನ ವಿಶ್ವಾಸಿ ಭಕ್ತರ ಮೂಲಕ ನೆರವೇರಿಸುವನು. ಭಗವಂತನು ತನ್ನ ಪರಿಶುದ್ಧ ಹಾಗೂ ನಿಷ್ಕಳಂಕ ಭಕ್ತರ ಮೇಲೆ ಇಟ್ಟುಕೊಳ್ಳತಕ್ಕ ಕರುಣೆಯ ವಿಧಾನವಿದು. ನೋಡಿದ್ರ? ತನ್ನ ಅಲೌಕಿಕ ಕಾರ್ಯ ಯೋಜನೆಗಳು, ಲೌಕಿಕವಾಗಿ ಅವನು ಏನು ಮಾಡೋದಿಲ್ಲ, ಅವನು ಮಾಡೋದೆಲ್ಲ ಅಲೌಕಿಕವಾದಂತಹ ಕೆಲಸಗಳು. ಅದನ್ನೆಲ್ಲ ಮಾಡಬೇಕು ಅಂತ ಅವನೇನು ಮಾಡ್ತಾನೆ? ನಾನು ಏನು ಮಾಡಬೇಕು ಅಂತ ಅವನು ಅಂದ್ಕೊಂಡಿರ್ತಾನೋ ಅದನ್ನು ಅವನು ಮಾಡೋದಿಲ್ಲ. ತನ್ನ ವಿಶ್ವಾಸಿ ಭಕ್ತರು ಯಾರು ಭಗವಂತನಿಗೆ ವಿಶ್ವಾಸಕ್ಕೆ ಪಾತ್ರರಾಗಿರ್ತಾರೋ ಅಂಥ ಭಕ್ತರ ಮೂಲಕ ಅವನು ಆ ಕೆಲಸಗಳನ್ನು ಮಾಡಿಸ್ತಾನೆ. ಭಗವಂತ ತನ್ನ ಪರಿಶುದ್ಧವಾಗಿರುವಂತಹ ಮತ್ತು ನಿಷ್ಕಳಂಕವಾದ ಭಕ್ತರ ಮೇಲೆ ಇಟ್ಟಿರುವಂತಹ ಕರುಣೆಯ ವಿಧಾನನೇ ಇದು. ನೋಡಿ, ಭಗವಂತನ ಒಂದು ಅನುಗ್ರಹ ನಮಗಿರಬೇಕು ಅಂತಂದರೆ ನಮ್ಮಲ್ಲಿರುವಂಥ ಕ್ವಾಲಿಟೀಸ್ ಇವಾಗೇನಿದೆಯೋ ಐಹಿಕದ ಕ್ವಾಲಿಟೀಸ್ ಅದೆಲ್ಲ ಹೋಗಬೇಕು. ನಮಗೆಲ್ಲ ಶುದ್ಧವಾದ ಗುಣಗಳು ಬರ್ತಾ ಹೋಗಬೇಕು. ಡೌನ್ ಟು ಅರ್ತ್ ಅಂತಾರಲ್ಲ, ಅಷ್ಟು ನಮ್ಮನ್ನು ನಾವು ಕಂಪ್ಲೀಟಾಗಿ ನಾನೇನೂ ಅಲ್ಲ ಎಲ್ಲ ಅವನು ಅಂತ ಅನ್ನೋ ಮಟ್ಟಿಗೆ ನಮಗೆ ಬರಬೇಕು. ಪರಿಶುದ್ಧರಾಗಬೇಕು ನಾವು. ಆ ಪರಿಶುದ್ಧತೆ ಎಲ್ಲಿಂದ ಬರುತ್ತೆ? ಆ ಭಗವಂತನ ವಿಚಾರಗಳನ್ನು, ಭಕ್ತರ ವಿಚಾರಗಳನ್ನು ಕೇಳ್ತಾ 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 ನಮ್ಮಲ್ಲಿ ಆ ಪರಿಶುದ್ಧತೆ ಅನ್ನೋದು ಬರುತ್ತೆ. ಅದಕ್ಕೆ ತುಂಬ ಇಂಪಾರ್ಟೆಂಟ್ ಸತ್ಸಂಗ ಅನ್ನೋದು, ಭಗವಂತನ ನಾಮಸ್ಮರಣೆ, ಭಗವಂತನ ವಿಚಾರಗಳನ್ನು ಕೇಳೋದು, ಲೀಲೆಗಳನ್ನು ಕೇಳೋದು, ಧರ್ಮ ಗ್ರಂಥಗಳನ್ನು ಓದೋದು, ತಿಳ್ಕೊಳ್ಳೋದು, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಶಂಬರ, ದ್ವಿವಿಧ, ಬಾಣ, ಮುರ, ಬಲ್ವಲ ಈ ರೀತಿಯ ರಾಜರನ್ನ, ದಂತವಕ್ರ ಅನ್ನುವಂಥ ರಾಕ್ಷಸರು ಇಂಥವರನ್ನ ಕೊಲ್ಲುವಂಥ ಸಂದರ್ಭದಲ್ಲಿ ಕೆಲವರನ್ನ ಕೃಷ್ಣ ಸ್ವತಃ ಕೊಲ್ತಾನೆ, ಇನ್ನು ಕೆಲವರನ್ನ ಬಲರಾಮ ಇದ್ದಾನಲ್ಲ ಅವನು ಮತ್ತು ಇನ್ನೂ ಬೇಕಾದಷ್ಟು ಅವನ ಭಕ್ತರು ಇರ್ತಾರಲ್ಲ ಅವರ ಮೂಲಕ ಅವರನ್ನೆಲ್ಲ ಕೊಲ್ಲಿಸ್ತಾನೆ. ಅಂದರೆ ಕೆಲವರನ್ನ ತಾನೇ ಕೊಂದು ಕೆಲವರನ್ನ ತನ್ನ ಭಕ್ತರ ಮೂಲಕ ಕೊಲ್ಲಿಸುವಂತಹ ಕೆಲಸವನ್ನ ಭಗವಂತ ಮಾಡ್ತಾನೆ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.